ಸರ್ ಹೇಳಿ, ಕಂಪ್ಲೀಟ್ ಮಾಡಿ. ನೋಡಿ, ಅಖಂಡ ಭಾರತ ಅನ್ನುವಂಥ ವಿಚಾರವನ್ನ ಇವರು ಅಲ್ಲಿ ಪ್ರಸ್ತಾವನೆಗೆ ತಗೊಂಡಿದ್ದಾರೆ. ಈ ಅಖಂಡ ಭಾರತ ಯಾವಾಗ ನಿರ್ಮಾಣ ಆಗಿದ್ದು? ನಮ್ಮ ಮೋದಿಯವರು ವಿದೇಶಗಳಲ್ಲಿ ಹೋದಾಗ ನಮ್ಮ ಅಖಂಡ ಭಾರತ ಅನ್ನುವಂಥದ್ದನ್ನು ಹೇಳಲ್ಲ, ಅಲ್ಲಿ ಹೇಳ್ಬೇಕಾದ್ರೆ ಬುದ್ಧನ ಭಾರತದಿಂದ ಅಂತ ಹೇಳ್ತಾರೆ. ಆದರೆ ಬುದ್ಧನ ಭಾರತ ದೊಡ್ಡದಾಗೆ ಇತ್ತಲ್ವಾ? ಅದರಲ್ಲಿ ನಮಗೆ ಗೊತ್ತಿರೋದು ನಮ್ಮ ಭಾರತ ಬುದ್ಧನ ಭಾರತನೂ ಹೌದು, ಅದು ಅಖಂಡ ಭಾರತನೂ ಹೌದು, ಇದು ಹನುಮೇಗೌಡರು ಭಾರತನೂ ಹೌದು, ರಾಧಾ ಹಿರೇಗೌಡರು ಭಾರತನೂ ಹೌದು, ಎಲ್ಲರ ಭಾರತ. ಇದು ಭಾರತ ಅಲ್ಲ. ಚೈನಾದಲ್ಲಿ ಬುದ್ಧನ ವಿಚಾರ ಇದೆ. ಅಂದರೆ ಇವರು ಅಖಂಡ ಭಾರತ ಅಂತಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಸರ್, ಸುತ್ತಮುತ್ತಲ ಇರುವ ದೇಶಗಳು ಅಂತ ಅದು ಹಿಂದೆ ತೋರಿಸಿ, ಅದು ಭಾರತದಲ್ಲಿ ಇತ್ತು ಅಂತ. ಆದರೆ ನಾನು ಕೇಳ್ತಾ ಇರುವಂತದ್ದು, ಈ ವಿಚಾರಧಾರೆಯನ್ನ ಹೇಳ್ಕೊಳ್ಬೇಕಾದ್ರೆ ಇದೇ ಅಖಂಡ ಭಾರತದ ವಿಚಾರಧಾರೆ, ಅದು ಅಖಂಡ ಭಾರತ, ವಿಶ್ವ ಗುರು ಆಗಿದ್ದಂತಹ ಭಾರತ ಅಂತ ಹೇಳ್ತಿರಲ್ಲ, ಹಾಗೆ ನೀವು ಯಾಕೆ ಸಂಕುಚಿತ ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಇನ್ನು ಎರಡನೆಯದು, ಇಲ್ಲಿರುವಂತಹ ಮುಸಲ್ಮಾನರನ್ನ ಕಂಡ್ರೆ ದಿನ ಬೆಳಿಗ್ಗೆ ಕೋಮು ಭಾಷಣಗಳನ್ನು ಮಾಡ್ತಾ ಬೆಂಕಿ ಉಗುಳುವಂಥ ಜನ, ನೀವು ಹೇಗೆ ಅವರೆಲ್ಲರನ್ನ ಸಹಿಸಿಕೊಂಡು ಅವರೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇದೆ? ಅಂದರೆ ಒಂದು ಕಡೆ ಹೇಳ್ತೀರಿ ಮುಸಲ್ಮಾನರು, ನಾವು ಯಾವತ್ತಿಗೂ ಕೂಡ ಅವ್ರ ಜೊತೆಯಲ್ಲಿ ನಮ್ಮ ಜೀವನ ಸರಿ ಇಲ್ಲ, ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವರು ಭಯೋತ್ಪಾದಕರು ಅಂತ ಹೇಳುವಂತಹ ಇವರು ಅವರ ಇತಿಹಾಸದಕ್ಕೆ ಹೋಗಿ ನೋಡಬೇಕಾದ್ರೆ ಈ ದೇಶಕ್ಕೆ ಬಂದಂತ ಮೊಘಲರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಇವರೆಲ್ಲರಿಗೆ ಕೈ ಕಟ್ಟಿಕೊಂಡು ಅವ್ರ ಹತ್ರ ನಿಂತ್ಕೊಂಡು ಅವರ ಹತ್ತಿರದ ಅಧಿಕಾರಿಗಳಾಗಿ ಕೆಲಸ ಮಾಡಿದವರು ಯಾರು? ಇದೇ ಜನ. ಇವತ್ತು ಸಂಘ ಪರಿವಾರದ ನೇತೃತ್ವದಲ್ಲಿ ಮುಂದೆ ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾ ಇದ್ದಾರೆ? ಅದೇ ಸಂಘ ಪರಿವಾರ, ಅದೇ ಬ್ರಾಹ್ಮಣ್ಯ, ಅದೇ ವೈದಿಕರು. ಬೇಕಾದಷ್ಟಿದಾವೆ, ಹೇಳಬಹುದು. ನಮ್ಮ ಎಡಗೇವಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ರು. ಆದ್ರೆ ಈ ಒಂದು ಪೇಶ್ವೆಯರು ಹೋರಾಟದಲ್ಲಿ ಇರೋದು ಬೇರೆ, ಬ್ರಿಟಿಷರ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋದು ಬೇರೆ. ಕೈ ಕಟ್ಟಿ ನಿಂತಂತವರಲ್ಲಿ ಸಾವರ್ಕರ್ ಕೂಡ ಒಬ್ರು.